ವೀಕ್ಷಕರೇ, ಉತ್ತರ ಕರ್ನಾಟಕದ ಯೂಟ್ಯೂಬರ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನೀವು ಪ್ರತಿದಿನ ನೋಡ್ತಿರೋ ಯೂಟ್ಯೂಬರ್ಸ್ ಮಲ್ಲು ಜಮಖಂಡಿ, ಶಿವಪುತ್ರ, ಮುಕಳೆಪ್ಪ, ಬಾಳು ಬೆಳಗುಂದಿ, ಲಪಂಗರಾಜ ಹೀಗೆ ಹಲವಾರು ಯೂಟ್ಯೂಬರ್ಸ್ ಪ್ರತಿ ತಿಂಗಳು ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಮಾಡಿ ಯಾರು ಜಾಸ್ತಿ ಹಣವನ್ನ ಸಂಪಾದನೆ ಮಾಡ್ತಾರೆ, ಯಾರಿಗೆ ಯೂಟ್ಯೂಬ್ ನಿಂದ ಅತಿ ಕಡಿಮೆ ಹಣ ಬರುತ್ತದೆ ಹಾಗೂ ಯಾರಿಗೆ ಜಾಸ್ತಿ ಚಂದಾದಾರರಿದ್ದಾರೆ ಹಾಗೂ ಕಡಿಮೆ ಇದ್ದಾರೆ, ಟಾಪ್ 10 ನಲ್ಲಿ ಉತ್ತರ ಕರ್ನಾಟಕದ ಯೂಟ್ಯೂಬರ್ಸ್ ಗಳನ್ನ ನೋಡೋಣ ಬನ್ನಿ. ಹಾಗೂ ಯಾವ ಯಾವ ಯೂಟ್ಯೂಬರ್ಸ್ ಗಳು ಯಾವ ಯಾವ ಊರಿನವರು ಮತ್ತು ಯಾರಿಗೆ ಮದುವೆ ಆಗಿದೆ, ಯಾರಿಗೆ ಮದುವೆ ಆಗಿಲ್ಲ ಎಲ್ಲವನ್ನು ತಿಳಿದುಕೊಳ್ಳೋಣ. ಈ ಯೂಟ್ಯೂಬರ್ಸ್ ಗಳ ಜಾತಕವನ್ನ ಜಾಲಾಡಿ ಬಿಡೋಣ ಬನ್ನಿ. ವೀಕ್ಷಕರೇ, ಟಾಪ್ 1 ನಲ್ಲಿ ಬರುವಂತ ಯೂಟ್ಯೂಬರ್ ನೋಡುವುದಾದ್ರೆ ಮಲ್ಲು ಜಮಖಂಡಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಉತ್ತರ ಕರ್ನಾಟಕದಲ್ಲಿ ಮಲ್ಲು ಜಮಖಂಡಿ ಅವರು ಎಷ್ಟು ಪಾಪ್ಯುಲರ್ ವ್ಯಕ್ತಿ ಅಂತ. ಇವರ ವಿಡಿಯೋಗಳಿಗೋಸ್ಕರನೇ ಜನ ಕಾದು ಕುಳಿತುಕೊಂಡಿರ್ತಾರೆ ಮತ್ತು ಇವರು ಐಫೋನ್ ನಲ್ಲಿಯೇ ಎಲ್ಲ ವಿಡಿಯೋಗಳನ್ನ ಶೂಟ್ ಮಾಡ್ತಾರೆ. ಯಾವುದೇ ತರಹದ ಕ್ಯಾಮೆರಾಗಳನ್ನ ಕೂಡ ಬಳಸುವುದಿಲ್ಲ ಹಾಗೂ ಐಫೋನ್ ನಲ್ಲಿಯೇ ಒಂದು ಮೂವಿಯನ್ನ ಕೂಡ ಮಾಡಿದ್ದಾರೆ. ಮತ್ತು ತುಂಬಾ ಜನರಿಗೆ ಇವರಿಗೆ ಮದುವೆ ಆಗಿದೆ ಅಥವಾ ಇಲ್ವಾ ಅಂತ ಅನುಮಾನ ಇದೆ. ಇವರಿಗೆ ಈಗಾಗಲೇ ಮದುವೆಯಾಗಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. 2014ರಲ್ಲೇ ಇವರ ಮದುವೆ ಆಗಿದೆ. ಇನ್ನು ಯೂಟ್ಯೂಬ್ ವಿಡಿಯೋಗಳನ್ನ ಬಿಟ್ಟು ಬೇರೆ ಇವರ ಮೂಲ ಕಸಬು ಅಂತ ನೋಡೋದಾದ್ರೆ ಹೇರ್ ಕಟಿಂಗ್ ಅನ್ನ ಮಾಡ್ತಾರೆ. ಇವರು ಮೊದಲು ಟಿಕ್ಟಾಕ್ ನಲ್ಲಿ ವಿಡಿಯೋಗಳನ್ನ ಮಾಡ್ತಾ ಇದ್ರು. ಟಿಕ್ಟಾಕ್ ಬ್ಯಾನ್ ಆದ ನಂತರ ಯೂಟ್ಯೂಬ್ ನಲ್ಲಿ ಸ್ಕಿಟ್ ಗಳನ್ನ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಇವರು ಯೂಟ್ಯೂಬ್ ನಿಂದ ಎಷ್ಟು ಹಣವನ್ನ ಸಂಪಾದನೆ ಮಾಡ್ತಾರೆ ಪ್ರತಿ ತಿಂಗಳು ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಇವರ ಈ ಮಲ್ಲು ಜಮಖಂಡಿ ಯೂಟ್ಯೂಬ್ ಚಾನಲ್ ಶುರುವಾಗಿದ್ದು 21 ಡಿಸೆಂಬರ್ 2017ರಲ್ಲಿ ಹಾಗೂ ಈ ಸದ್ಯದಲ್ಲಿ ಇವರ ಈ ಒಂದು ಚಾನಲ್ ನಲ್ಲಿ 2 ಮಿಲಿಯನ್ಗೂ ಅಧಿಕ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ. ಈ ಚಾನಲ್ ನಿಂದ ಇವರು ಪ್ರತಿ ತಿಂಗಳು $5,100 ನಿಂದ $81,200 ವರೆಗೂ ಸಂಪಾದನೆ ಮಾಡ್ತಾರೆ. ಅಮೆರಿಕಾದಲ್ಲಿ $1 ಅಂದ್ರೆ ಅದು ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡಿ ನೋಡೋದಾದ್ರೆ $1 ಸುಮಾರು 85 ರೂಪಾಯಿಗಳಿಗೆ ಸಮವಾಗಿದೆ. ಈ ಇಂಡಿಯನ್ ಕರೆನ್ಸಿ ಹಾಗೂ ಡಾಲರ್ ನ ರೇಟ್ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಈ ಡಾಲರ್ ಗಳನ್ನ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿ ನೋಡಿದ್ರೆ ತುಂಬಾನೇ ಹಣವಾಗುತ್ತದೆ. ಆದ್ರೆ ಇವರು ಅಷ್ಟೊಂದು ಹಣವನ್ನ ಸಂಪಾದನೆ ಮಾಡಲ್ಲ ಅನ್ಸುತ್ತೆ. ನನ್ಗನ್ಸೋ ಪ್ರಕಾರ ಇವರು ಪ್ರತಿ ತಿಂಗಳು 4 ರಿಂದ 5 ಲಕ್ಷ ರೂಪಾಯಿಗಳವರೆಗೂ ಹಣವನ್ನ ಸಂಪಾದನೆ ಮಾಡ್ತಾರೆ. ಇನ್ನು ಟಾಪ್ 2 ನಲ್ಲಿ ಯಾವ ಯೂಟ್ಯೂಬರ್ ಬರ್ತಾರೆ ಅಂತ ನೋಡೋಣ ಬನ್ನಿ. ಟಾಪ್ 2 ನಲ್ಲಿ ಬರ್ತಾರೆ ಮುಕಳೆಪ್ಪ. ವೀಕ್ಷಕರೇ, ಈ ಮುಕಳೆಪ್ಪ ಅವರು ಮೂಲತಃ ಧಾರವಾಡ ಜಿಲ್ಲೆಯವರು. ಇವರು ಕೂಡ ಟಿಕ್ಟಾಕ್ ಬ್ಯಾನ್ ಆದ ನಂತರನೇ ಈ ಯೂಟ್ಯೂಬ್ ಫೀಲ್ಡ್ ಗೆ ಬಂದಂತ ವ್ಯಕ್ತಿ. ಇನ್ನು ಈ ಮುಕಳೆಪ್ಪ ಅವರ ನಿಜವಾದ ಹೆಸರು ಖಾಜಾ. ಇನ್ನು ಮದುವೆ ಅಂತ ಬಂದ್ರೆ ಇವರಿಗೆ ಇನ್ನೂ ಮದುವೆ ಆಗಿಲ್ಲ. ಹಾಗೂ ಇವರು ಯೂಟ್ಯೂಬ್ ನಿಂದ ಎಷ್ಟು ಹಣವನ್ನ ಸಂಪಾದನೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಇವರ ಯೂಟ್ಯೂಬ್ ಚಾನಲ್ ಶುರುವಾಗಿದ್ದು 17 ಜೂನ್ 2020ರಂದು ಹಾಗೂ ಇಲ್ಲಿಯವರೆಗೆ ಇವರಿಗೆ 2.13 ಮಿಲಿಯನ್ಗೂ ಅಧಿಕ ಚಂದಾದಾರರನ್ನ ಹೊಂದಿದ್ದಾರೆ. ಅಂದ್ರೆ 20 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ. ಇವರು ಪ್ರತಿ ತಿಂಗಳು ಯೂಟ್ಯೂಬ್ ನಿಂದ ಎಷ್ಟು ಹಣ ಸಂಪಾದಿಸ್ತಾರೆ ಅಂತ ನೋಡೋದಾದ್ರೆ $5,800 ನಿಂದ $92,000 ವರೆಗೂ. ಹಾಗೆ $1 ಅಂದ್ರೆ 85 ರೂಪಾಯಿ ಅಂತೆ ನೀವೇ ಕನ್ವರ್ಟ್ ಮಾಡಿ ನೋಡಿಕೊಳ್ಳಿ. ಹಾಗೆ ಇವರು ಕೂಡ 3 ರಿಂದ 4 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಯೂಟ್ಯೂಬ್ ನಿಂದ ಸಂಪಾದನೆ ಮಾಡ್ತಾರೆ. ಇನ್ನು ಟಾಪ್ 3 ನಲ್ಲಿ ಉತ್ತರ ಕರ್ನಾಟಕದ ಯಾವ ಯೂಟ್ಯೂಬರ್ ಬರ್ತಾರೆ ಅಂತ ನೋಡೋಣ ಬನ್ನಿ. ಟಾಪ್ 3 ನಲ್ಲಿ ಬರ್ತಾರೆ ಶಿವಪುತ್ರ, ಯಶಾರದ. ವೀಕ್ಷಕರೇ, ಈ ಶಿವಪುತ್ರ, ಯಶಾರದ ವಿಜಯಪುರ ಜಿಲ್ಲೆಯವರು. ಇವರು ಕೂಡ ಈ ಮಟ್ಟಕ್ಕೆ ಬರೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಇನ್ನು ಇವರು ಯೂಟ್ಯೂಬ್ ಫೀಲ್ಡ್ ಗೆ ಬರೋದಕ್ಕೆ ಸೇಮ್ ರೀಸನ್ ಗೈಸ್, ಟಿಕ್ಟಾಕ್ ಬ್ಯಾನ್ ಆಗಿರೋದು. ಆದ್ರೆ ಅದಕ್ಕಿಂತ ಮುಂಚೆ ಇವರು ಇನ್ಫೋಸಿಸ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಕೂಡ ಮಾಡಿದ್ದಾರಂತೆ. ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತ ವ್ಯಕ್ತಿ ಇಂದು ಉತ್ತರ ಕರ್ನಾಟಕದ ಟಾಪ್ 3 ಯೂಟ್ಯೂಬರ್ ಆಗಿದ್ದಾರೆ. ಇವರು ಕೂಡ ಅಷ್ಟೇ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕಾಮಿಡಿ ವಿಡಿಯೋಗಳನ್ನ ಮಾಡ್ತಾರೆ. ಮತ್ತು ಇವರ ಪ್ರತಿ ತಿಂಗಳು ಯೂಟ್ಯೂಬ್ ನ ಆದಾಯ ಎಷ್ಟು ಎಂದು ನೋಡೋಣ ಬನ್ನಿ. ಇವರು ಯೂಟ್ಯೂಬ್ ನಲ್ಲಿ 2 ಮಿಲಿಯನ್ ಗಿಂತ ಅಧಿಕ ಚಂದಾದಾರರನ್ನು ಹೊಂದಿದ್ದಾರೆ. ಮತ್ತು ಪ್ರತಿ ತಿಂಗಳು ಇವರು ಈ ಯೂಟ್ಯೂಬ್ ಚಾನಲ್ ನಿಂದ ಎಷ್ಟು ಹಣವನ್ನ ಸಂಪಾದಿಸ್ತಾರೆ ಅಂತ ನೋಡೋದಾದ್ರೆ ಇವರು ಪ್ರತಿ ತಿಂಗಳು $2,900 ನಿಂದ $47,000 ವರೆಗೂ ಸಂಪಾದನೆ ಮಾಡ್ತಾರೆ. ಇಂಡಿಯನ್ ಕರೆನ್ಸಿಯಲ್ಲಿ ಹೇಳೋದಾದ್ರೆ ಇವರು ಪ್ರತಿ ತಿಂಗಳು ನನ್ನ ಪ್ರಕಾರ 3 ಲಕ್ಷ ರೂಪಾಯಿಗಳವರೆಗೂ ಸಂಪಾದನೆ ಮಾಡ್ತಾರೆ. ಡಾಲರ್ಸ್ ಗಳನ್ನ ಕನ್ವರ್ಟ್ ಮಾಡಿ ನೋಡಿದ್ರೆ ಇನ್ನು ಜಾಸ್ತಿನೇ ಆಗುತ್ತೆ. ಬನ್ನಿ, ನೆಕ್ಸ್ಟ್ ಟಾಪ್ 4 ನಲ್ಲಿ ಯಾರು ಬರ್ತಾರೆ ಅಂತ ನೋಡೋಣ. ನಮ್ಮ ಟಾಪ್ 4 ಯೂಟ್ಯೂಬರ್ ನೋಡೋದಾದ್ರೆ ಮಾಳು ನಿಪ್ನಾಳ್. ಚಿಕ್ಕ ವಯಸ್ಸಿನಿಂದ ಸಂಗೀತದ ಮೇಲೆ ಅಪಾರ ಗೌರವ ಮತ್ತು ಆಸಕ್ತಿಯನ್ನು ಹೊಂದಿರುವಂತ ಮಾಳು ನಿಪ್ನಾಳ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯವರು. ಮೊದಲೆಲ್ಲ ಡೊಳ್ಳಿನ ಹಾಡುಗಳನ್ನ ಹಾಡ್ತಾ ಇದ್ರು. ಇಂದು ಸಿನಿಮಾಗಳಲ್ಲಿ ಹಾಡ್ತಾ ಇದ್ದಾರೆ. 8ನೇ ತರಗತಿಯನ್ನು ಓದಿದ ಮಾಳು ನಿಪ್ನಾಳ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ 1.82 ಮಿಲಿಯನ್ ಚಂದಾದಾರರನ್ನು ಹೊಂದಿದ್ದಾರೆ. ಇನ್ನು ಇವರ ಈ ಮಾಳು ನಿಪ್ನಾಳ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು 18 ಮೇ 2021ರಂದು. ಪ್ರತಿ ತಿಂಗಳು ಈ ಚಾನಲ್ ನಿಂದ ಎಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ ಅಂತ ನೋಡೋದಾದ್ರೆ $4,300 ನಿಂದ $68,000 ವರೆಗೂ. ಇವರು ಕೂಡ ಸುಮಾರು 4 ರಿಂದ 5 ಲಕ್ಷ ರೂಪಾಯಿಗಳವರೆಗೂ ಪ್ರತಿ ತಿಂಗಳು ಸಂಪಾದನೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಟಾಪ್ 5 ಯೂಟ್ಯೂಬರ್ ನೋಡೋಣ ಬನ್ನಿ. ವೀಕ್ಷಕರೇ, ಟಾಪ್ 10 ಯೂಟ್ಯೂಬರ್ಸ್ ಗಳಲ್ಲಿ ಟಾಪ್ 5 ಅಲ್ಲಿ ಬರ್ತಾರೆ ಬಾಳು ಬೆಳಗುಂದಿ ಅವರು. ಎಲ್ಲರಿಗೂ ತಿಳಿದಿರುವ ಹಾಗೆ ಬಾಳು ಬೆಳಗುಂದಿ ಅವರು ಸರಿಗಮಪ ಸೀಸನ್ 21 ಸೆಲೆಕ್ಟ್ ಆಗಿದ್ದಾರೆ. ಹಾಗೂ ಇವರು ಹಾಡುವ ಉತ್ತರ ಕರ್ನಾಟಕ ಭಾಷೆಯ ಹಾಡುಗಳು ಸಖತ್ ಪಾಪ್ಯುಲರ್ ಆಗ್ತಿವೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಇವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕತ್ರಿಕೊಪ್ಪದವರು. ಇವರು ತಮ್ಮ ಬಾಳು ಬೆಳಗುಂದಿ ಸಿಂಗಾರ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು 22 ಮಾರ್ಚ್ 2021. ಇನ್ನು ಇವರು ಒಟ್ಟು 33 ವಿಡಿಯೋಗಳನ್ನ ಈ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಹಾಗೂ 1.57 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ. ಇನ್ನು ಇವರ ಹಲವು ವಿಡಿಯೋಗಳು ಮಿಲಿಯನ್ ಗಳಲ್ಲಿ ವೀಕ್ಷಣೆಯನ್ನ ಪಡೆದುಕೊಂಡಿವೆ. ಹಾಗೂ ಇವರ ಪ್ರತಿ ತಿಂಗಳು ಈ ಚಾನಲ್ ನಿಂದ ಎಷ್ಟು ಹಣ ಸಂಪಾದನೆ ಮಾಡ್ತಾರೆ ಅಂತ ನೋಡೋದಾದ್ರೆ $16,000 ನಿಂದ $258,000 ವರೆಗೂ. ನನ್ನ ಪ್ರಕಾರ ಇವರು ಎಷ್ಟು ಸಂಪಾದನೆ ಮಾಡಬಹುದು ಅಂತ ನೋಡೋದಾದ್ರೆ ಸರಿ ಸುಮಾರು 1 ಕೋಟಿ ರೂಪಾಯಿಗಳವರೆಗೂ ಇವರು ಸಂಪಾದನೆಯನ್ನ ಮಾಡ್ತಾರೆ. ಟಾಪ್ 6 ನಲ್ಲಿ ಬರುವಂತ ಯೂಟ್ಯೂಬರ್ ನೋಡೋದಾದ್ರೆ ನಿಂಗರಾಜ್ ಸಿಂಗಾಡಿ. ವೀಕ್ಷಕರೇ, ನಿಂಗರಾಜ್ ಸಿಂಗಾಡಿ ಅವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು. ಮೋಟಿವೇಶನ್ ಮತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡುವಂತ ವಿಡಿಯೋಗಳನ್ನ ಮಾಡ್ತಾರೆ. ಕೂಡ ಅಷ್ಟೇ
ಟಿಕ್ ಟಾಕ್ ನಿಂದಾನೇ ಬೆಳಕಿಗೆ ಬಂದಂತ ಇವರ ನಿಂಗರಾಜ್ ಸಿಂಗಾಡಿ ಯೂಟ್ಯೂಬ್ ಚಾನಲ್ ಶುರುವಾಗಿದ್ದು 13 ಸೆಪ್ಟೆಂಬರ್ 2021 ಹಾಗೂ ಈ ಚಾನಲ್ ನಿಂದ ಇವರು $537 ನಿಂದ $8,600 ವರೆಗೂ ಹಣವನ್ನು ಸಂಪಾದನೆ ಮಾಡ್ತಾರೆ. ಹಾಗೂ ಟಾಪ್ 7 ನಲ್ಲಿ ಬರುವಂತ ಯೂಟ್ಯೂಬರ್ ನೋಡೋದಾದ್ರೆ ಮಲ್ಯ ಬಾಗಲಕೋಟೆ. ವೀಕ್ಷಕರೇ, ಮಲ್ಯ ಬಾಗಲಕೋಟೆಯವರು ಬಾಗಲಕೋಟೆ ಜಿಲ್ಲೆಯವರು. ಇವರ ಚಾನಲ್ ಹೆಸರು ಜವಾರಿ ಜಂಕ್ಷನ್. ಈ ಚಾನಲ್ ಪ್ರಾರಂಭಿಸಿದ್ದು 21 ಅಕ್ಟೋಬರ್ 2012 ಇವರು ಈ ಚಾನಲ್ ನಿಂದ $7,400 ನಿಂದ $1,00,000 ವರೆಗೂ ಸಂಪಾದನೆ ಮಾಡ್ತಾರೆ. ಇನ್ನು ಟಾಪ್ 8 ನಲ್ಲಿ ಬರುವಂತ ಯೂಟ್ಯೂಬರ್ ಲಪಂಗ ರಾಜ. ವೀಕ್ಷಕರೇ, ಲಪಂಗ ರಾಜ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯವರು. ಈ ಲಪಂಗ ರಾಜ ಅವರು ಮೊದಲು ಸೆಂಟ್ರಿಂಗ್ ಕೆಲಸಗಳನ್ನ ಮಾಡ್ತಾ ಇದ್ರು. ಇನ್ನು ಇವರು ಯೂಟ್ಯೂಬ್ ಚಾನಲ್ 549K ಚಂದಾದಾರರನ್ನು ಹೊಂದಿದ್ದಾರೆ. ಇವರು ಈ ಚಾನಲ್ ಪ್ರಾರಂಭಿಸಿದ್ದು 2 ಅಕ್ಟೋಬರ್ 2019 ಸಂದರ್ಶನವೊಂದರಲ್ಲಿ ಅವರೇ ತಿಳಿಸಿದ್ದಾರೆ 80,000 ಪ್ರತಿ ತಿಂಗಳು ಯೂಟ್ಯೂಬ್ ನಿಂದ ಸಂಪಾದನೆ ಮಾಡ್ತಾರಂತೆ. ಹಾಗೆ ತಡ ಮಾಡದೆ ಟಾಪ್ 9 ಯೂಟ್ಯೂಬರ್ ಕಡೆ ಬರೋಣ. ಟಾಪ್ 9 ನಲ್ಲಿ ಬರ್ತಾರೆ ಸಂದೀಪ್ ಎಸ್ ಎಂ ಅವರ ಚಾನಲ್ ಹೆಸರು ಜವಾರಿ ಮಂದಿ. ಇವರು ಪ್ರತಿ ತಿಂಗಳು ಯೂಟ್ಯೂಬ್ ನಿಂದ ಎಷ್ಟು ಹಣವನ್ನ ಸಂಪಾದನೆ ಮಾಡ್ತಾರೆ ಅಂತ ನೋಡೋದಾದ್ರೆ ಇವರ ಚಾನಲ್ ನಲ್ಲಿ 292K ಚಂದಾದಾರರನ್ನು ಹೊಂದಿದ್ದಾರೆ. ಹಾಗೂ 25 ಸೆಪ್ಟೆಂಬರ್ 2017 ಈ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ಅನ್ನು ಶುರು ಮಾಡಿದ್ದಾರೆ. ಹಾಗೂ ಪ್ರತಿ ತಿಂಗಳು ಈ ಚಾನಲ್ ನಿಂದ $366 ನಿಂದ $5,900 ವರೆಗೂ ಹಣವನ್ನ ಸಂಪಾದನೆ ಮಾಡ್ತಾರೆ. ಇನ್ನು ಟಾಪ್ 10 ನಲ್ಲಿ ಯಾವ ಯೂಟ್ಯೂಬರ್ ಬರ್ತಾರೆ ಅಂತ ನೋಡೋದಾದ್ರೆ ಟಾಪ್ 10 ನಲ್ಲಿ ಬರ್ತಾರೆ ಪರಸು ಕೋಲೂರ್ ಅವರು ಪೂರ್ಣ ಹೆಸರು ಪರಸಪ್ಪ ಯಲ್ಲಪ್ಪ ಮಾದರ್. ಇವರ ಊರು ಕೋಲೂರು. ಎಜುಕೇಶನ್ ನೋಡೋದಾದ್ರೆ BA and B.Ed ಕಂಪ್ಲೀಟ್ ಆದ ಇವರು ಸುಮಾರು 16,000 ಹಾಡುಗಳನ್ನು ಹಾಡಿದ್ದಾರಂತೆ. ಇವರ ಚಾನಲ್ ನಲ್ಲಿ 224K ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ. ಹಾಗೂ 21 ಆಗಸ್ಟ್ 2021 ಈ ಚಾನಲ್ ಅನ್ನು ಪ್ರಾರಂಭಿಸಿದ್ದಾರೆ. ಇವರು ಈ ಚಾನಲ್ ನಿಂದ ಪ್ರತಿ ತಿಂಗಳು ಎಷ್ಟು ಹಣವನ್ನು ಸಂಪಾದಿಸ್ತಾರೆ ಅಂತ ನೋಡೋದಾದ್ರೆ $1,300 ನಿಂದ $20,100 ವರೆಗೂ. ಡಾಲರ್ಗಳನ್ನ 85 ರಿಂದ ಮಲ್ಟಿಪಲ್ ಮಾಡಿ ನೋಡಿ. ಹಾಗೂ ಇಲ್ಲಿವರೆಗೂ ಹೇಳಿದ ಯೂಟ್ಯೂಬರ್ಸ್ ಗಳಲ್ಲಿ ನಿಮ್ಮ ಫೇವರೇಟ್ ಯೂಟ್ಯೂಬರ್ ಯಾರು, ಯಾರ ವಿಡಿಯೋಗಳು ನಿಮಗೆ ಜಾಸ್ತಿ ಇಷ್ಟವಾಗುತ್ತೆ ಅಂತ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ನೋಡೋಣ ಯಾರಿಗೆ ಜಾಸ್ತಿ ಜನ ಅಭಿಮಾನಿಗಳಿದ್ದಾರೆ ಅಂತ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಮುಂಬರುವ ವಿಡಿಯೋಗಳನ್ನು ವೀಕ್ಷಿಸಿ. ಧನ್ಯವಾದಗಳು.